ಪ್ರವೇಶ ಪತ್ರ ಇಲ್ಲ ಅನ್ನುವ ಕಾರಣದಿಂದ ಬೆಟಗೇರಿಯ ಇಬ್ಬರು ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಅವಕಾಶವನ್ನು ನಿರಾಕರಿಸಿರುವ ಅಧಿಕಾರಿಗಳ ಕ್ರಮವನ್ನು ವಿರೋಧಿಸಿರುವ ಗ್ರಾಮಸ್ಥರು ಮತ್ತು ಮಕ್ಕಳ ಪೋಷಕರು ಮಾರ್ಚ್ 23ರಂದು ನಡೆಯುವ ಎರಡನೇ ಪರೀಕ್ಷೆ ಬರೆಯಲು ಈ ಮಕ್ಕಳಿಗೆ ಅವಕಾಶ ನೀಡಬೇಕು, ಇಲ್ಲವಾದಲ್ಲಿ ಧರಣಿ ಮುಷ್ಕರ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಬೆಟಗೇರಿ ಗ್ರಾಮಸ್ಥರಾದ ಹೊಸೂರು ಗಿರೀಶ್ ಅವರು ಮಾತನಾಡಿ, ಬೆಟಗೇರಿ ಪ್ರೌಢಶಾಲೆಯಲ್ಲಿ 15 ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಪ್ರವೇಶ ಪತ್ರ ಬಂದಿದ್ರೂ ಇಬ್ಬರು ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಪತ್ರ ಬಂದಿಲ್ಲ. ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಪರೀಕ್ಷೆಗೆ ಅವಕಾಶ ನೀಡಬೇಕಿದ್ದ ಅಧಿಕಾರಿಗಳು ಅನುಮತಿ ನೀಡದಿರುವ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಇಬ್ಬರು ವಿದ್ಯಾರ್ಥಿಗಳಿಗೆ ಪ್ರವೇಶ ಪತ್ರ ದೊರಕದಿರುವುದಕ್ಕೆ ಕಾರಣರಾದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದವರು, ಮುಂದಿನ ಸೋಮವಾರ ನಡೆಯುವ ಪರೀಕ್ಷೆಗೆ ಮೊದಲ ಪರೀಕ್ಷೆ ವಂಚಿತ ಇಬ್ಬರು ಮಕ್ಕಳಿಗೆ ಅವಕಾಶ ನೀಡಬೇಕೆಂದು ಹೇಳಿದರು. ಏನಿದೆ ನಮ್ಮ ಮಕ್ಕಳ ಫ್ಯೂಚರ್ ಇದೇ ಒಂದು ಟರ್ನಿಂಗ್ ಪಾಯಿಂಟ್ ಇರುವಂಥ ಒಂದು ವಿಚಾರ ಈ ಎಸ್ ಎಲ್ ಸಿಯಲ್ಲಿ ಒಂದು ಜವಾಬ್ದಾರಿ ಅಂತ ಹೇಳಿದ್ರೆ ಸಂಸ್ಥೆಗೆ ಹೇಗೆ ಜವಾಬ್ದಾರಿ ಇರ್ತದೆ, ಹಾಗೆ ಅಧಿಕಾರಿ ವರ್ಗಗಳಿಗೂ ಅದೇ ಥರ ಜವಾಬ್ದಾರಿ ಇರ್ತದೆ. ಈ ಜವಾಬ್ದಾರಿಯನ್ನ ಇವರು ನಿಭಾಯಿಸಬೇಕಾಗಿತ್ತು, ಅದನ್ನು ನಿಭಾಯಿಸಲಿಲ್ಲ. ಈಗಾಗಲೇ ಸಂಸ್ಥೆಯವರು ಹೇಳ್ತಾರೆ, ನಾವು ಮಾನ್ಯತೆ ಇಲ್ಲದ ಕಾರಣ ನಾವು ಕೋರ್ಟಿಂದ ಆದೇಶವನ್ನು ತಗೊಂಡ್ಬಂದಿದ್ವಿ, ಕೋರ್ಟ್ ಆದೇಶವನ್ನು ಅಧಿಕಾರಿಗಳು ನಮಗೆ ಸ್ಪಂದನೆ ಮಾಡಲಿಲ್ಲ ಅಂತ ಹೇಳುವಂಥ ಒಂದು ವಿಚಾರನ ನೇರವಾಗಿ ಆರೋಪ ಮಾಡ್ತಾರೆ. ಕೋರ್ಟ್ ಆದೇಶ ಇರುವಂಥದ್ದು ಇವತ್ತು ನಿಮಗೆಲ್ಲರಿಗೆ ಮೋಸ್ಟ್ಲಿ ತಿಳಿದಿದೆ, ಬಟ್ ಅದು ಇರುವಂಥದ್ದು ಸ್ಪಷ್ಟವಾಗಿದೆ, ಒಂದು ವರ್ಡಲ್ಲಿ ಸ್ಪಷ್ಟವಾಗಿದೆ. ಅಲ್ಲಿ ಏನು ಓದ್ತಾ ಇದ್ದಾರೆ ಆ ಎಲ್ಲ ಮಕ್ಕಳಿಗೆ ಅವಕಾಶ ಕೊಡಬೇಕು ಅಂತ ಹೇಳುವಂಥ ಒಂದು ವಿಚಾರವನ್ನು ನೇರವಾದ ಒಂದು ಆದೇಶವನ್ನು ನಮ್ಮ ಹೈಕೋರ್ಟ್ ಆದೇಶ ಮಾಡಿದೆ. ಈ ಆದೇಶದಂತೆ ಅಧಿಕಾರಿಗಳು ಕೇವಲ 15 ಮಕ್ಕಳಿಗೆ ಮಾತ್ರ, ಇನ್ನೂ 2 ಉಳಿದಂಥ ಮಕ್ಕಳನ್ನ ಅವರ ಯಾವುದೇ ತಾಂತ್ರಿಕ ದೋಷಗಳನ್ನು ಹೇಳ್ಕೊಂಡು ಅಥವಾ ಇನ್ಯಾವ ಉದ್ದೇಶದಿಂದ ಇದಾಗಿದೆ ಅಂತ ನಮಗೆ ಗೊತ್ತಿಲ್ಲ, ಬಟ್ ಅದು 2 ಮಕ್ಕಳು ಇವತ್ತು ನಾವಿವತ್ತು ಕೇಳೋದಷ್ಟೇ, ಈ ಒಂದು ಎಕ್ಸಾಮ್ ನಮಗೆ ಲಾಸ್ ಆಯಿತು, ಅದಕ್ಕೆ ನಮಗೆ ಮನ್ನಣೆ ಕೊಡಬೇಕು ಮತ್ತು ನಮಗೆ ಮುಂದೆ ಸೋಮವಾರದಿಂದ ಮತ್ತೆ ಎಕ್ಸಾಮ್ ನಡೀತಿದೆ, ಆ ಎಕ್ಸಾಮ್ಗೆ ಅವಕಾಶವನ್ನು ಕೊಡಬೇಕು ಮತ್ತು ಏನು ಪ್ರಾಬ್ಲಮ್ ಆಗಿದೆ ಆ ಪ್ರಾಬ್ಲಮನ್ನು ಸರಿದೂಗಿಸಿಕೊಂಡು ಇನ್ನು ಮುಂದಿನ ಎಲ್ಲ ವ್ಯವಸ್ಥೆಯನ್ನು ಸರಿ ಮಾಡುವಂಥ ವ್ಯವಸ್ಥೆ ಅಧಿಕಾರಿಗಳು ಮಾಡಬೇಕು, ಆಡಳಿತ ಮಂಡಳಿ ಸಂಸ್ಥೆ ಮಾಡಬೇಕು ಅಂತ ಹೇಳುವಂಥ ಒಂದು ವಿಚಾರವನ್ನು ನಾವಿತ್ತು ಕೋರ್ಲಿಕ್ಕೆ ಇಷ್ಟಪಡ್ತೇವೆ. ಹಾಗೆ ಒಂದು ವೇಳೆ ಸೋಮವಾರ ದಿವಸ ಅವಕಾಶ ಕೊಡಲಿಲ್ಲ ಅಂತಂದರೆ ಕಾನೂನಿನ ಹೋರಾಟವನ್ನು ಪೂರಕವಾಗಿ ನಾವು ಧರಣಿಯನ್ನು ಮಾಡಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಇದು ಎಲ್ಲಿವರೆಗೆ ನಮಗೆ ಒಂದು ಸೂಕ್ತ ಮಾರ್ಗವನ್ನು ಕೊಡೋ ತನಕ ಸಹಿತ ಆ ಧರಣಿಯನ್ನು ತೆಗೆಯುವುದಿಲ್ಲ ಅಂತ ಹೇಳುವಂಥ ಒಂದು ವಿಚಾರದೊಳಗಡೆ ಗೋಷ್ಠಿಯಲ್ಲಿ ಮಕ್ಕಳ ಪೋಷಕರಾದ ಕಡ್ಯದ ನರೇಂದ್ರ, ಶೋಭಾವತಿ, ಗ್ರಾಮಸ್ಥರಾದ ಕಡ್ಯದ ಸೋಮಣ್ಣ, ಬೆಳ್ಳನ ಪವಿತ್ರ ಕುಮಾರ್, ಕಡ್ಯದ ಆರ್ ಭವಾನಿ ಶಂಕರ್ ಪಾಲ್ಗೊಂಡಿದ್ದರು.